ನಮಸ್ಕಾರ ದೇವರುಗಳ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಗಿಲ್ಲಿ ನಟ. ಗಿಲ್ಲಿ ನಟ ಅವರಿಗೆ ಬಿಗ್ ಬಾಸ್ ಮನಿ ಅಗ್ನಿ ಪರೀಕ್ಷೆನ ನೀವು ನೋಡ್ತಿದ್ದೀರಾ ಅಂತ ಒಬ್ರು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಗಿಲ್ಲಿ ನಟ ಅವರು ಏನು ಉತ್ತರ ಕೊಡ್ತಾರೆ ಗೊತ್ತಾ? ಸರ್, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡ್ತಾ ಇದ್ದೀರಾ? ವಿಡಿಯೋ ಅಗ್ನಿ ಪರೀಕ್ಷೆ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ? ನಿಜವಾಗ್ಲೂ ಗುರುವೆ, ಇಲ್ಲಿ ಗಿಲ್ಲಿ ನಟನು ಸಹಿತ ಈ ಬಾರಿಯ ಬಿಗ್ ಬಾಸ್ ನ ಅಗ್ನಿ ಪರೀಕ್ಷೆ ನೋಡ್ತಿದಾರಂತೆ. ಆ ಅಗ್ನಿ ಪರೀಕ್ಷೆಯಲ್ಲಿ ನಿಮ್ಗೆ ಯಾರು ಸೆಲೆಕ್ಟ್ ಆಗ್ತಾರೆ ಯಾರಿಲ್ಲ ಅಂತ ನೀವ್ ಹೇಳಿ ಅಂತ ಹೇಳಿದಾಗ ಯಾರು ಹೋಗ್ಬೋದು ಒಳಗಡೆ ಅನ್ಸುತ್ತೆ? ಅದು ಈಗ ಹೇಳಕ್ಕಾಗಲ್ಲ ನಿಮ್ಗೆ. ನಿಮ್ಮ ಲಾಸ್ಟ್ ಎಂಡಿಂಗ್ ವರ್ಗುನು ಅದು ಹೇಳಕ್ಕೆ ಆಗಲ್ಲ ನಿಮ್ಗೆ ಯಾರು ಐತ. ಅದಕ್ಕೆ ಗಿಲ್ಲಿ ನಟ ಅವರು ಇಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೆ ಯಾರಿಲ್ಲ ಅಂತ ಕೊನೆವರೆಗೂ ಸಹಿತ ಗೊತ್ತಾಗಲ್ಲ. ಅವ್ರು ಬಿಗ್ ಬಾಸ್ ಮನೆಗೆ ಹೋಗೋವರೆಗೂ ಸಹಿತ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಇದು ನಿಜಾನೇ. ಯಾಕಂದ್ರೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಸೆಲೆಕ್ಟ್ ಆಗಿ ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಂದ್ರೆ ಅದು ದೊಡ್ಡ ಸಾಧನೆ. ಇಲ್ಲಿ ಯಾರೋ ಒಬ್ರು ಏನೋ ಒಂದು ಒಪಿನಿಯನ್ ಕೊಡ್ತಾರೆ ಅಂತಂದ್ರೆ ಅವ್ರು ಹೋಗಕ್ ಸಾಧ್ಯ ಇಲ್ಲ. ಇಲ್ಲಿ ನಾನೇ ಕುಮಾರಿ ಅವ್ರು ಹೋಗ್ತಾರೆ, ಪೂರ್ಣಿಮಾ ಅವ್ರು ಹೋಗ್ತಾರೆ, ಹೇಮಲತಾ ಅವ್ರು ಹೋಗ್ತಾರೆ ಅಂತಂದ್ರೆ ಅವ್ರು ಹೋಗ್ತಾರೋ ಇಲ್ಲೋ ಅಂತ ಕೊನೆಗೆ ಗೊತ್ತಾಗೋದು. ಅವ್ರು ಹೋದ್ರೆ ನಮಗೂ ಸಹಿತ ಖುಷಿನೇ. ಆದ್ರೆ ಇಲ್ಲಿ ಅವ್ರು ನಿಖರವಾಗಿ ಹೋಗ್ತಾರೋ ಇಲ್ಲೋ ಅನ್ನೋದು ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೋಗ್ತಾರೆ ಯಾರಿಲ್ಲ ಅಂತ ಮೊದಲೇ ತೀರ್ಮಾನನೂ ಆಗಿರೋದಿಲ್ಲ. ಬಿಗ್ ಬಾಸ್ ಮನೆಗೆ ಹೋಗ್ಬೇಕನ್ನೋದು ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಬಂದಿರಲ್ಲ ಅವ್ರ ಕನಸು ಅಷ್ಟೇ ಅಲ್ಲ. ಬಿಗ್ ಬಾಸ್ ಮನೆಗೆ ಸಾಮಾನ್ಯ ಜನರು ಯಾರ್ಯಾರು ಬರ್ಬೇಕು ಅನ್ಕೊಂಡಿದ್ರ ವಿಡಿಯೋ ಮಾಡಿ ಹಾಕಿ ಅಂತ ಏನ್ ಹೇಳಿದ್ರು, ವಿಡಿಯೋ ಮಾಡಿ ಹಾಕಿದವರು ಪ್ರತಿಯೊಬ್ಬರ ಕನಸು ಸಹಿತ ಬಿಗ್ ಬಾಸ್ ಮನೆಯಲ್ಲಿ ನಾವು ಹೋಗ್ಬೇಕು ಅನ್ನೋದಾಗಿರುತ್ತೆ. ಒಟ್ನಲ್ಲಿ ಎಲ್ರಿಗೂ ಸಹಿತ ಬಿಗ್ ಬಾಸ್ ಮನೆಗೆ ನಾವು ಒಂದ್ಸರ್ತಿನಾದ್ರೂ ಹೋಗ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಿಗ್ ಬಾಸ್ ನ ಕ್ರೇಜ್ ಬೆಳೆದಿರೋದೇ ಹಂಗೆ. ಈ 12 ಸೀಸನ್ ಮುಗಿತು, ಈ 13ನೇ ಸೀಸನ್ ಏನ್ ಸ್ಟಾರ್ಟ್ ಆಗಿದೆಯಲ್ಲ, ಈ 13ನೇ ಸೀಸನ್ ಅನ್ನೋ ಅಷ್ಟರಲ್ಲಿ ಸಾಕಷ್ಟು ಜನ ಬಿಗ್ ಬಾಸ್ ನ ಪ್ರೀತಿಸೋರಿದ್ದಾರೆ, ಬೈಯೋರಿದ್ದಾರೆ, ಬೈಕೊಂಡು ನೋಡೋರಿದ್ದಾರೆ ಗುರುವೆ. ಬಿಗ್ ಬಾಸ್ ಮನೆಯಲ್ಲಿ ಒಂದು ರೀತಿಯಾದಂತಹ ಜನಗಳೆಲ್ಲ ಅದೇ ರೀತಿಯಾಗಿ ಬಿಗ್ ಬಾಸ್ ನ ಮನೆ ಹೊರಗಡೆ ನಾ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಬಿಗ್ ಬಾಸ್ ನ ಗೇಟ್ ಮುಂದೆ ಕುಂತ್ಕೊಂಡ್ ಪ್ರತಿಭಟನೆ ಮಾಡೋರ್ ಸಹಿತ ಹಿಡಿದು ನಾ ಬಿಗ್ ಬಾಸ್ ಮನೇಲಿ ಇದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳೋರ್ವರ್ಗು ಸಾಕಷ್ಟು ಜನ ಬಿಗ್ ಬಾಸ್ ನ ಒಂದಲ್ಲ ಒಂದು ರೀತಿ ನೋಡ್ತಾನೆ ಇರ್ತಾರೆ. ಅದು ಬಿಗ್ ಬಾಸ್ ಬಗ್ಗೆ ಪಾಸಿಟಿವ್ ಆಗಿರ್ಬೋದು, ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಆಗಿರ್ಬೋದು. ಬಿಗ್ ಬಾಸ್ ನ ಕ್ರೇಜ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಸಾಕಷ್ಟು ರಾಜ್ಯಗಳಲ್ಲೂ ಸಹಿತ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಅನ್ನೋ ಒಂದು ಮನೋರಂಜನಾ ಕಾರ್ಯಕ್ರಮ ಐಪಲ್ಲಿದೆ. ಬಿಗ್ ಬಾಸ್ ಮನೆಯಲ್ಲಿರುವಂತಹ ವ್ಯಕ್ತಿಗಳನ್ನ 3 ತಿಂಗಳವರೆಗೂ ಅವ್ರು ಆಟ ಆಡೋದಾಗಿರ್ಬೋದು, ಅವ್ರನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿರೋದಾಗಿರ್ಬೋದು. ಬಿಗ್ ಬಾಸ್ ಮನೆ ಒಳಗಡೆ ಕ್ಯಾಮ್ರಾ ಮಾಡಿದ್ರೆ ಹೊರಗಡೆ ನಮ್ ಜನಗಳ ಮಾಡ್ತಿರ್ತಾರೆ. ಒಳಗಡೆ ಇರೋರು ಜನಗಳಿಗೆ ಟಚ್ ಆಗ್ಬೇಕು ಅಂತಂದ್ರೆ ಒಂದು ಎಮೋಷನಲಿ, ಇನ್ನೊಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿ, ಇನ್ನೊಂದು ಜನಗಳಿಗೆ ಇಷ್ಟ ಆಗೋದ್ರ ಜೊತೆಗೆ ಜನಗಳಿಗೆ ಮನೋರಂಜನೆ ಕೊಡುವಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಂಡು ಕೊನೆಗೆ ನಮ್ ಜನಗಳು ಅವ್ರನ್ನ ಗೆಲ್ಲಿಸ್ತಾರೆ. ಗೆಲ್ಲಿಸಿರುವಂತಹ ವ್ಯಕ್ತಿನ ನಮ್ ಜನಗಳು ಸುಮ್ನೆ ಗೆಲ್ಲಿಸಿರೋಲ್ಲ. 3 ತಿಂಗಳವರೆಗೂ ಸಹಿತ ಅವ್ರನ್ನ ಪಿನ್ ಟು ಪಿಂಟ್ ಅಬ್ಸರ್ವ್ ಮಾಡಿ ಕೊನೆಗೆ ಆ ಹಂತಕ್ಕೆ ತಗೊಂಡೋಗಿ ಅವ್ರಿಗೆ ತಮ್ಮ ಓಟನ್ನ ಹಾಕೋ ಮೂಲಕ ಕಪ್ ಕೊಟ್ಟು ಗೆಲ್ಸೋವರೆಗೂ ನಾನೇ ಗೆದ್ದಿದ್ದೀನೇನೋ ಅನ್ನೋ ಫೀಲ್ ಅಲ್ಲಿ ಇರ್ತಾರೆ. ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಂದ್ರು ಸಹಿತ ಹನುಮಂತನಲ್ಲಿರುವಂತಹ ಪ್ರತಿಭೆ ಆಗಿರ್ಬೋದು, ಹನುಮಂತ ಸಾಂಗ್ ಮೂಲಕವೇ ಅಲ್ಲಿರುವಂತಹ ಎದುರಾಳಿಗಳಿಗೆ ಉತ್ತರ ಕೊಡೋದಾಗಿರ್ಬೋದು, ಆತನ ಮುಗ್ಧತೆ ಆಗಿರ್ಬೋದು, ಆತನ ವ್ಯಕ್ತಿತ್ವ ಆಗಿರ್ಬೋದು, ಆತನ ನೇರ ನುಡಿ ಆಗಿರ್ಬೋದು, ಆತನ ಆಟ ಆಗಿರ್ಬೋದು, ಎಲ್ಲದೂ ಸಹಿತ ಜನಗಳಿಗೆ ಇಷ್ಟ ಆಯ್ತು. ಅದಕ್ಕೋಸ್ಕರನೇ ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಂದ್ರು ಸಹಿತ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಟೈಮ್ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಬಂದಂತಹ ವ್ಯಕ್ತಿಯಲ್ಲಿ ಬಿಗ್ ಬಾಸ್ ಮನೆ ಹನುಮಂತ ಕಪ್ಪಿಟ್ಕೊಂಡು ಹೋದ. ಅದರಂತೆ ಗಿಲ್ಲಿಯೂ ಸಹಿತ ಸ್ಟಾರ್ಟಿಂಗ್ ಇಂದಾನೆ ಹಲವಾರು ಜನಗಳ ಕಾಲೆಳೆದು ಜನಗಳನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಮನೋರಂಜನೆ ಕೀಡ್ ಮಾಡಿ ಟಾಸ್ಕ್ ಗಳು ಅಷ್ಟೇ ಅಲ್ಲ, ಮಾತಿನ ಮೂಲಕವೂ ಸಹಿತ ನಾವು ಗೆಲ್ಬಹುದು ಅನ್ನೋ ತೋರಿಸ್ಕೊಟ್ಟು ಎದುರಾಳಿಗಳಿಗೆ ಮಾತಿನ ಮೂಲಕವೇ ಟಾಂಗ್ ಕೊಡೋ ಮೂಲಕ ಬಿಗ್ ಬಾಸ್ ಸೀಸನ್ 12ರ ಕಪ್ ಇಟ್ಕೊಂಡೋದ. ಬಿಗ್ ಬಾಸ್ ಮನೆಯ ಕಪ್ ಇಟ್ಕೊಂಡೋದಂತಹ ಗಿಲ್ಲಿ 2 ಫಾಲೋ ಅಪ್ ಮಾಡಿದಾರೆ ಅಂತ ಎಲ್ಲರಿಗೂ ಗೊತ್ತು. ಒಂದು ಹನುಮಂತನ ಮುಗ್ಧತೆ, ಇನ್ನೊಂದು ಪ್ರಥಮ್ನ ಸರ್ವಾಧಿಕಾರ. ಸ್ನೇಹಿತರಲ್ಲಿ ನಿಮ್ಗೆ ಗೊತ್ತಿದ್ದೇ ಇರುತ್ತೆ ಪ್ರಥಮ್ ಯಾವ ರೀತಿಯಾಗಿ ಆಟ ಆಡೋಣ ಅಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನಾನು ಒಬ್ಬನೇ ನನ್ನ ಮಾತನ್ನೇ ನೀವು ಕೇಳಬೇಕು ಅನ್ನೋ ರೀತಿಯಲ್ಲಿ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡದ ಅವನ್ನ ನಮ್ ಜನಗಳು ಗೆಲ್ಲಿಸಿದ್ರು. ಅದರಂತೆ ಹನುಮಂತ ತನ್ನ ಮುಗ್ಧತೆಯಿಂದ, ತನ್ನ ಆಟದಿಂದ, ತನ್ನ ನೇರ ಮಾತಿನಿಂದ ಸಾಕಷ್ಟು ಜನಗಳ ಮನಸ್ಸನ್ನ ಗೆದ್ದ. ಇಡೀ ಕರ್ನಾಟಕವೇ ಅವನ್ನ ಪ್ರೀತಿಸುವಂತಹ ವ್ಯಕ್ತಿಯನ್ನಾಗಿ ಮಾಡ್ಕೊಂಡ್ರು. ಅವರಿಬ್ಬರನ್ನು ಸೇರಿದ್ರೆ ಇಲ್ಲಿ ಒಬ್ಬ ಗಿಲ್ಲಿ ನಟ ಆದ. ಬಿಗ್ ಬಾಸ್ ಸೀಸನ್ 12ರ ಗಿಲ್ಲಿಯ ಆಟವನ್ನ, ಅವರಿಬ್ಬರ ಆಟವನ್ನು ಸಹಿತ ನಾವು ನೋಡ್ದಂಗಾಯ್ತು ಇಲ್ಲಿ. ಆ ರೀತಿಯಾಗಿ ಓದ್ ಸೀಸನ್ ಇತ್ತು. ಆದ್ರೆ ಈ ಸೀಸನ್ ಅಲ್ಲಿ ಅವ್ರ ಮೂವರನ್ನ ಮೀರಿಸುವಂತಹ ವ್ಯಕ್ತಿ ಆಗಿರ್ಬೋದು, ಇಲ್ಲ ಅಂತಂದ್ರೆ ಆ 3 ಜನರ ಕ್ಯಾರೆಕ್ಟರ್ ಒಬ್ಬನೇ ವ್ಯಕ್ತಿಯಲ್ಲಿರುವಂತಹ ವ್ಯಕ್ತಿ ಆಗಿರ್ಬೋದು ಬರ್ತಾರಾ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ನಿಮ್ಗೇನಾದ್ರೂ ಅಂತ ವ್ಯಕ್ತಿ ಇಂಡಸ್ಟ್ರಿಯಲ್ಲಿ ಗೊತ್ತಿದ್ರೆ ಅವ್ರು ಯಾರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ನ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.